ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರಿವ್ಯೂ ಯಾವುದು ಅಂದರೆ, ಬರೀ ಒಂದು ನಾಯಿ ಮರಿ ಇಡೀ ಸಮಾಜವನ್ನೇ ಬದಲಾಯಿಸೋಕೆ ಸಾಧ್ಯನಾ? ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸೋಕೆ ಸಾಧ್ಯನಾ? ಹಾಗಾದರೆ ಜಿ ಪ್ರಕಾಶ್ ನಟನೆಯ ಲಕ್ಕಿ ದಿ ಸೂಪರ್ ಸ್ಟಾರ್ ಹೇಗಿದೆ? ಕೇವಲ ಇದು ಟೈಮ್ ಪಾಸ್ ಮೂವಿಯ? ಬನ್ನಿ ಇವತ್ತಿನ ಈ ಇನ್ಡೆಪ್ತ್ ರಿವ್ಯೂದಲ್ಲಿ ನೋಡೋಣ. ಇನ್ನು ಈ ಸಿನಿಮಾದ ಕತೆ ಏನೆಂದರೆ, ಈ ಸಿನಿಮಾ ಸುತ್ತೋದು ಒಂದು ಪುಟ್ಟಾದ ಮುದ್ದಾದ ನಾಯಿ ಮರಿ ಲಕ್ಕಿಯ ಸುತ್ತ. ಪ್ರವಾಹದಲ್ಲಿ ತಮ್ಮ ತಾಯಿಯಿಂದ ಬೇರ್ಪಟ್ಟ ಲಕ್ಕಿ ಆಟಿಸಮ್ ಇರೋ ಒಂದು ಮಗುವಿನ ಕೈ ಸೇರುತ್ತದೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಮ್ಯಾಜಿಕ್. ಆ ಮಗುವಿನ ಬದುಕಿನಲ್ಲಿ ಬೆಳಕು ತರೋ ಈ ನಾಯಿ ಅಚಾನಕ್ಕಾಗಿ ರಾಜಕೀಯ ಪುಡಾರಿಗಳ ಕೈಗೆ ಸಿಲುಕಿಕೊಳ್ಳುತ್ತದೆ. ಯಾಕೆಂದರೆ ಲಕ್ಕಿ ಹೋದಲ್ಲೆಲ್ಲ ಅದೃಷ್ಟ ತರುತ್ತದೆ ಅನ್ನೋದು ಅವರ ನಂಬಿಕೆ. ಈ ಸೂಪರ್ ಪವರ್ ಇರೋ ನಾಯಿಯನ್ನು ಪತ್ತೆ ಹಚ್ಚಿ ಮತ್ತೆ ಮನೆಗೆ ತರೋ ಜವಾಬ್ದಾರಿ ನಮ್ಮ ಹೀರೋ ಜಿ ಪ್ರಕಾಶ್ ಅವರ ಪಾತ್ರದ್ದು. ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಜಿ ಪ್ರಕಾಶ್ ಕುಮಾರ್ ಒಬ್ಬ ಸಾಮಾನ್ಯ ಯುವಕನಾಗಿ ನಾಯಿ ಮರಿಯ ಮೇಲಿರೋ ಪ್ರೀತಿಯನ್ನು ತುಂಬ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಇನ್ನು ಪ್ರಾಣಿ ಸಂರಕ್ಷಣಾ ಕಾರ್ಯಕರ್ತನಾಗಿ ಇವರ ನಟನೆ ಸಖತ್ತಾಗಿ, ಅಂದರೆ ಸ್ಕ್ರೀನ್ ಟೈಮ್ ತುಂಬ ಚೆನ್ನಾಗಿ ಅನಿಸುತ್ತದೆ. ಅವರೇ ಅನಸ್ವರ ರಾಜನ್. ಇನ್ನು ನಾಯಿ ಮರಿಗೆ ಧ್ವನಿ ನೀಡಿರೋ ಕೋಯಿ ಸರಳ ಮತ್ತು ಮೊಟ್ಟೆ ರಾಜೇಂದ್ರನ್ ಅವರ ಕಾಮಿಡಿ ಟೈಮಿಂಗ್ ಸಖತ್ ವರ್ಕ್ ಆಗಿದೆ. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ವಿಚಾರಕ್ಕೆ ಬಂದರೆ, ಎಮೋಷನಲ್ ಕನೆಕ್ಟ್. ಮಗು ಮತ್ತು ನಾಯಿಯ ನಡುವಿನ ಬಾಂಡಿಂಗ್ ನಿಮ್ಮ ಕಣ್ಣಲ್ಲಿ ನೀರು ತರಿಸೋದು ಗ್ಯಾರಂಟಿ. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬಂದರೆ, ಹಿಶಾಮ್ ಅಬ್ದುಲ್ ವಹಾಬ್ ಅವರ ಮ್ಯೂಸಿಕ್ ಸಿನಿಮಾಗೆ ಜೀವ ತುಂಬಿದೆ. ಇನ್ನು ಸಿಂಪ್ಲಿಸಿಟಿ ವಿಚಾರಕ್ಕೆ ಬಂದರೆ, ಯಾವುದೇ ಅಶ್ಲೀಲತೆ ಇಲ್ಲದೆ ಇಡೀ ಫ್ಯಾಮಿಲಿ ಜೊತೆ ಕೂತು ನೋಡುವಂಥ ಸಿನಿಮಾ ಇದೊಂದು. ಇನ್ನು ಈ ಸಿನಿಮಾದ ಮೈನಸ್ ಪಾಯಿಂಟ್ ವಿಚಾರಕ್ಕೆ ಬಂದರೆ, ಪ್ರೆಡಿಕ್ಟಬಲ್ ಸ್ಟೋರಿ. ಕತೆ ಸ್ವಲ್ಪ ಹಳೆಯ ಫಾರ್ಮೆಟ್ನಲ್ಲಿ ಸಾಗುತ್ತದೆ. ತುಂಬ ಸರ್ಪ್ರೈಸ್ಗಳೇನು ಈ ಸಿನಿಮಾದಲ್ಲಿ ಕಂಡುಬರುವುದಿಲ್ಲ. ಇನ್ನು ರಾಜಕೀಯ ಡ್ರಾಮಾ. ನಾಯಿಗಾಗಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಹೊಡೆದಾಡೋದು ನೋಡೋಕೆ ಕೆಲವೊಮ್ಮೆ ಅತಿ ಅನಿಸಬಹುದು. ಇನ್ನು ಕ್ಲೈಮ್ಯಾಕ್ಸ್ ವಿಚಾರಕ್ಕೆ ಬಂದರೆ, ಅಂತ್ಯದಲ್ಲಿ ಹೀರೋ ಅಬ್ಬರಕ್ಕಿಂತ ನಾಯಿಗಳ ಹವಾ ಜಾಸ್ತಿ ಇರಬೇಕಿತ್ತು ಅನ್ನೋದು ಪ್ರೇಕ್ಷಕರ ಅಭಿಪ್ರಾಯ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ಲಕ್ಕಿ ದಿ ಸೂಪರ್ ಸ್ಟಾರ್ ಒಂದು ಕ್ಯೂಟ್ ಆ್ಯಂಡ್ ಎಮೋಷನಲ್ ರೈಡ್. ಮಕ್ಕಳಿಗೆ ಈ ಸಿನಿಮಾ ಸಖತ್ ಇಷ್ಟ ಆಗುತ್ತದೆ. ವೀಕೆಂಡ್ನಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಲೈಟ್ ಹಾರ್ಟೆಡ್ ಸಿನಿಮಾ ನೋಡಬೇಕಂದ್ರೆ ಖಂಡಿತ ಜಿಯೋ ಹಾಟ್‌ಸ್ಟಾರ್ನಲ್ಲಿ ಸ್ಟ್ರೀಮಿಂಗ್ ಆಗುತ್ತದೆ, ತಪ್ಪದೆ ನೋಡಿ. ನಿಮಗೂ ಪ್ರಾಣಿಗಳಂದ್ರೆ ಇಷ್ಟನಾ? ಈ ಸಿನಿಮಾದಲ್ಲಿ ನಿಮಗೆ ಯಾವ ಪಾತ್ರ ಇಷ್ಟ ಆಯಿತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ರಿವ್ಯೂಯಲ್ಲಿ ಭೇಟಿಯಾಗೋಣ. ಬಾಯ್.